Hi guys, welcome back to my YouTube channel. सत्य भाव में कोपवेने नन्नली ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಗುಡ್. ನಾನಿವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವ್ರು ಬಂದು ನಮ್ಮ ಅತ್ತಿಗೆ ಮಕ್ಕಳು ರಜಕ್ಕೆ ಅಂತ ಇಲ್ಲೇ ಒಂದು ವಾರ ಇರ್ತೀನಿ ಅಂತ ಬಂದಿದ್ರು ನನ್ನ ಮಗನ ಬರ್ಡೇಗೆ. ಸೊ ಬೆಳಗ್ಗೆನೇ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ನಾವು ಇವತ್ತು ಬಂದಿರೋದು ನಮ್ಮ ಮನೆ ದೇವರು ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಈ ದೇವಸ್ಥಾನನ ಗೌತಮ ಕ್ಷೇತ್ರ ಮತ್ತು ಆದಿ ಮಧ್ಯ ಅಂತ್ಯರಂಗ ಅಂತೂ ಕೂಡ ಈ ದೇವಸ್ಥಾನನ ಗುರುತಿಸಲಾಗಿದೆ. ನಾವು ಇದೇ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಮ್ಮ ಮನೆ ದೇವರು ಆಗಿದ್ರು ಕೂಡ ನಾವು ಇಲ್ಲಿ ಬರ್ತಿರಲಿಲ್ಲ. ಹೊಳೆ ನರಸೀಪುರದಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ಒಂದು ಬೆಟ್ಟದ ಮೇಲೆ ತುದೀಲಿ ಒಂದು ಗೋಪುರನ ಕಟ್ಟಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಯಾವಾಗಲೂ ವಿಸಿಟ್ ಮಾಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಈ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ನೋಡೋಕ್ಕೆ ಬಂದಿದ್ದು. ಎಷ್ಟು ಜನ ಇದ್ರು ಅಂದರೆ ತುಂಬ ಜನ ಇದ್ದರು. ಬಟ್ ನಾವು ಹೋಗೋ ಟೈಮಲ್ಲಿ ಅಷ್ಟು ಜನ ಇರಲಿಲ್ಲ. ದೇವಸ್ಥಾನದಲ್ಲಿ ತುಂಬಾ ತಣ್ಣಗಿತ್ತು, ತಂಪಾಗಿತ್ತು. ನಾವು ಅಲ್ಲಿಂದ ಹೊರಗಡೆ ಬಂದಾಗಲೇ ಗೊತ್ತಾಗಿತ್ತು ಎಷ್ಟು ಬಿಸಿಲಿತ್ತು ಅಂದರೆ. ನಾವು ಒಂದು ಛತ್ರಿ ಕೂಡ ತಂದಿರಲಿಲ್ಲ. ನನ್ನ ಪುಣ್ಯಕ್ಕೆ ನನ್ನ ಮಗನಿಗೆ ಒಂದು ಹ್ಯಾಟ್ ತೊಗೊಬಂದಿದ್ದೆ. ಸೊ ಅದೊಂದು ಬಿಟ್ಟರೆ ಅವ್ನು ನಮಗೆ ಅಂತ ಏನು ತಂದಿರಲಿಲ್ಲ. ಆ ಬಿಸಿಲಲ್ಲಿ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು ಯಾಕಾದರೂ ಬಂದ್ವೋ ಅನ್ನೋ ಒಂದು ಸ್ಥಿತಿಗೆ ಬಂದುಬಿಟ್ಟಿತ್ತು. ಆ ದೇವಸ್ಥಾನ ಮುಗಿಸ್ಕೊಂಡು ಒಂದು ಫ್ರೇಮ್ ಬೇಕಿತ್ತು ಮನೇಲಿ ಯಾವುದು ರಂಗನಾಥ ಸ್ವಾಮಿ ಫ್ರೇಮ್ ಇರಲಿಲ್ಲ. ಇತ್ತು, ಬಟ್ ಅದು ಅವ್ರ ಮನೆ, ನಮ್ಮ ಹಸ್ಬೆಂಡ್ ಅವರ ತಾಯಿ ಮನೆಯದು. ಸೊ ಅಲ್ಲಿಂದ ವಾಪಸ್ ಕೊಟ್ಟು ಕಳಿಸ್ಬೇಕು ಅಂದ್ಬಿಟ್ಟು ನಾನು ಹೊಸದೊಂದು ತೊಗೊಂಡೆ. ಆ ಬಿಸಿಲಲ್ಲಿ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಮುಖದಲ್ಲೆಲ್ಲ ನೀರು ಕಿತ್ಕೊಂಡು ಬರ್ತಿತ್ತು. ಹಂಗೆ ನನ್ನ ಮಗ ಆರಾಮಾಗಿ ನಡ್ಕೊಂಡು ಬರ್ತಿದ್ದಾನೆ. ಸೊ ಅವ್ನಿಗೇನು ಎಫೆಕ್ಟ್ ಆಗ್ತಿಲ್ಲ. ಅವ್ನು ಆರಾಮಾಗಿ ಒಬ್ಬರು ತಪ್ಪಿದ್ರೆ ಒಬ್ಬರು ಎತ್ಕೊಂಡು ಬರ್ತಾರಲ್ಲ, ಯಾವಾಗಾರು ಸಿಕ್ಕಿದಾಗ ಅವ್ನು ನಡೆಯೋದು. ಸೊ ಅಲ್ಲಿಂದ ನಾವು ಹೊರಟಿದ್ದು ಟಿಪ್ಪು ಸುಲ್ತಾನ್ ಫೋರ್ಟ್ಗೆ. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತಿದ್ರು, ಬಟ್ ಕೆಲವೊಬ್ಬರು ವೀಡಿಯೋ ಮಾಡ್ತಿದ್ರು. ಹಾಗೆ ನಾನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಪೇಂಟಿಂಗ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಇಲ್ಲಿ ಯಾವುದೇ ಥರ ಫೋಟೋ ಪಿಕ್ಚರ್ಸ್ ಇರಲಿಲ್ಲ, ಎಲ್ಲ ಹ್ಯಾಂಡ್ ಪೇಂಟಿಂಗ್ ಆಗಿತ್ತು. ತುಂಬಾ ಅದ್ಭುತವಾಗಿ ಪೇಂಟಿಂಗ್ ಮಾಡಿದ್ರು. ಮತ್ತು ಇದು ಕೂಡ ಗೋಡೆಗಳಾಗಿರಲಿ, ಕಂಬಗಳಾಗಿರಲಿ, ಅದು ಕೂಡ ಪೇಂಟಿಂಗು. ಸೊ ಕೆರೆದಿದ ತಕ್ಷಣ ಎಲ್ಲ ಪೇಂಟ್ ಉದ್ರೋಗ್ತಿತ್ತು. ಮೈಸೂರಲ್ಲಿ ಯಾರನ್ನ ಮರೆತರೂ ಕೂಡ ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಹೆಸರು ಎಲ್ಲೂ ಕೂಡ ಅಳಿಸೋಕ್ಕಾಗಲ್ಲ. ಅಂಥ ಒಂದು ಹೆಸರನ್ನ ಅವರು ತಂದುಕೊಟ್ಟು ಹೋಗಿದ್ದಾರೆ. ಪೇಂಟಿಂಗ್ನ ಒಂದೊಂದು ಚಿತ್ರಗಳನ್ನ ನೋಡ್ತಿದ್ರು ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಬ್ರಿಟಿಷ್ ಕಾಲದಲ್ಲಿ ಎಷ್ಟೆಲ್ಲ ಸಫರ್ ಆಗಿದ್ದಾರೆ ಅಲ್ವಾ ಇವರು. ಟಿಪ್ಪು ಸುಲ್ತಾನ್ ಅವರು ಯುದ್ಧದಲ್ಲಿ ಎಲ್ಲ ಕಳ್ಕೊಂಡಾಗ ಅವ್ರ ಮಕ್ಕಳು, ಅವ್ರ ಹೆಂಡತಿ ಮಾತ್ರ ಉಳಿದಿದ್ರಂತೆ. ಸೊ ಬ್ರಿಟಿಷರಿಗೆ ಅವ್ರ ಮಕ್ಕಳನ್ನು ಸಹ ಅವರು ಅಡ ಇಟ್ಟು ಒಂದು ರಾಜ್ಯನ ಬಿಡಿಸ್ಕೊಂಡು ಒಂದು ಆಳ್ವಿಕೆ ಮಾಡ್ತಿದ್ರಂತೆ. ಸೊ ಅವ್ರು ಯೂಸ್ ಮಾಡ್ತಿದ್ದ ಚೇರ್ಗಳು, ಸೋಫಾ ಸೆಟ್ಗಳು, ಟೀಪಾಯ್ಗಳು ಎಲ್ಲದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು. ಸೊ ಅವ್ರು ಯೂಸ್ ಮಾಡ್ತಿದ್ದಂತಹ ಗ್ಲಾಸ್ಗಳು, ಪ್ಲೇಟ್ಗಳಾಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಕುರ್ತಾ ಸೆಟ್ ಆಗಿರ್ಬೋದು, ಪ್ರತಿ ಒಂದನ್ನು ನೋಡೋಕ್ಕಿಟ್ಟಿದ್ರು. ಟಿಪ್ಪು ಸುಲ್ತಾನ್ ಅವರು ಯೂಸ್ ಮಾಡ್ತಿದ್ದಂತಹ ಕತ್ತಿಗಳಾಗಿರ್ಬೋದು, ನೈಫ್ಗಳು, ಮತ್ತು ಅದಕ್ಕೆ ಪ್ರೊಟೆಕ್ಷನ್ಗೆ ಏನೇನು ಬೇಕು ಅದೆಲ್ಲದನ್ನು ಇತ್ತು. ಸೊ ಮತ್ತು ಅವ್ರು ಯೂಸ್ ಮಾಡ್ತಿದ್ದಂತಹ ಸಿಲ್ಕ್ ಡ್ರೆಸ್ಸು, ಒಂದು ಧೋತಿ ಥರ ಪ್ಯಾಂಟ್ ಇತ್ತು. ಹಾಗೆ ಅವ್ರು ಯೂಸ್ ಮಾಡ್ತಿದ್ದಂತಹ ಬೌಲ್ಗಳಾಗಿರ್ಬೋದು, ಅದನ್ನು ಕೂಡ ತುಂಬ ಸೇಫಾಗಿ ಇಟ್ಟಿದ್ರು. ಸೊ ಇವ್ರು ಬಂದು ಟಿಪ್ಪುನ ಸೆಕೆಂಡ್ ಮಗ ಆಗಿರ್ತಾರೆ, ಅಬ್ದುಲ್ಲಾ ಅಂತ. ಹಳೆ ಕಾಲದ ವಸ್ತುಗಳನ್ನು ನಾನು ಯಾವುದು ಕೂಡ ನೋಡಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಇಷ್ಟು ಒಂದು ನೋಡಿದೆ. ಬೌಲ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಮತ್ತು ನೈಫ್ಗಳಾಗಿರ್ಬೋದು, ಅವ್ರು ಯೂಸ್ ಮಾಡ್ತಿದ್ದಂತಹ ಸೋಫಾ ಸೆಟ್ ಆಗಿರ್ಬೋದು, ಪ್ರತಿಯೊಂದನ್ನು ಇಟ್ಟಿದ್ರು. ಸೊ ಅಲ್ಲಿಂದ ನಾವು ಹೋಗ್ಬೇಕಾಗಿದ್ದು ಮಿನಿ ಗೋಲ್ ಗುಂಬಜ್ ನೋಡೋದಕ್ಕೆ. ಆದರೆ ಎಷ್ಟು ಬಿಸಿಲಿತ್ತು ಅಂದರೆ ಆ ಬಿಸಿಲಲ್ಲಿ ನಮಗೆ ಹೋಗೋಕ್ಕಾಗಲಿಲ್ಲ. ಹೋಗಿದ್ವಿ, ಬಟ್ ಅಲ್ಲಿ ನೋಡೋಕ್ಕೆ ಆಗಲಿಲ್ಲ. ನನಗೆ ಹೋಗಿ ಸುಮ್ಮನೆ ಕುತ್ಕೊಂಡಿದ್ದೇ ಆಗೋಯ್ತು.
ನಾವು ಬಂದಿದ್ದು ಕಾವೇರಿ ನದಿ ನೋಡೋದಕ್ಕೆ. ಕಾವೇರಿ ನದಿ ಮಾತ್ರ ಅಲ್ಲ, ಇದು 3 ನದಿ ಸಂಗಮ ಸೇರುತ್ತಂತೆ. ಈ ಕಡೆಯಿಂದ ಒಂದು ಬರ್ತಿದೆ. ಸೊ ಈ ಲೆಫ್ಟಿಂದ ಒಂದು, ರೈಟಿಂದ ಒಂದು ಮತ್ತು ಮಿಡಲಿಂದ ಬಂದು ನದಿ ಬಂದು ಜಾಯಿನ್ ಆಗುತ್ತಂತೆ. ಅಲ್ಲಿ ಯಾರನ್ನೂ ಸ್ವಿಮ್ ಮಾಡೋಕ್ಕೆ ಬಿಡೋದಿಲ್ಲ, ಯಾಕಂದರೆ ತುಂಬಾ ಆಳ ಇದೆಯಂತೆ. ಒಂದು ಕಪಲ್ಲು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೋಗಿ ಈ ತೆಪ್ಪದಲ್ಲಿ ಹೋಗಿ ಅಲ್ಲಿ ಮುಳುಗೋಗಿರೋ ಚಾನ್ಸಸ್ ಆಗಿದೆಯಂತೆ ಇಲ್ಲಿ. ಸೊ ಹಾಗಾಗಿ ಯಾರನ್ನೂ ಕೂಡ ಈಜೊಡೆಯೋಕ್ಕೆ ಬಿಡೋಲ್ಲ ಇಲ್ಲಿ. ಈ ಥರ ತೆಪ್ಪದಲ್ಲಿ ಇಲ್ಲಿ ಹೋಗೋದು ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಯಾಕೋ ಒಬ್ರಿಗೆ 500 ಹೇಳ್ಬಿಟ್ರು. ಇಟ್ಸ್ ನಾಟ್ ವರ್ತ್ ಅನ್ನಿಸ್ತು ನನಗೆ. KRS ಡ್ಯಾಮಲ್ಲೇ ಒಬ್ಬರು ಪರ್ಸನ್ ಬೋಟಿಂಗ್ ಹೋಗಬೇಕು ಅಂದರೆ ಇಟ್ಸ್ ಜಸ್ಟ್ 50 ಅಥವಾ 100 ಇರುತ್ತೆ. ಬಟ್ ಇಲ್ಲಿ ತುಂಬ ಕಾಸ್ಟ್ಲಿಯಾಗಿ ಎಲ್ಲನೂ ಚೀಪ್ ರೇಟ್ ಇರೋದೆಲ್ಲ ತುಂಬ ಕಾಸ್ಟ್ಲಿಯಾಗಿ ಮಾರ್ತಿದ್ರು ಕೂಡ. ಸೊ ಅಷ್ಟೊಂದು ಕಾಸ್ಟ್ಲಿ ಇರೋದ್ರಿಂದ ನಾವು ಏನೂ ತೊಗೊಳಕ್ಕಾಗಲಿಲ್ಲ ಅಲ್ಲಿ. ಪ್ರತಿಯೊಂದೂ ಕಾಸ್ಟ್ಲಿ. ಒಂದು ಐಸ್ ಕ್ರೀಮು ಹೊರಗಡೆ 15 ರುಪೀಸ್ ಇದ್ದರೆ ಇಲ್ಲಿ 35 ರುಪೀಸ್ ಮಾಡ್ತಿದ್ರು. ಸೊ ಯಾವುದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು. ಅಂಥ ಒಂದು ಬಿಸಿಲಲ್ಲಿ ಬಂದು ಒಂದು ತಣ್ಣೀರಿಗೆ ಕಾಲು ಇಟ್ಟಿದ ತಕ್ಷಣ ಎಷ್ಟು ಸಮಾಧಾನ ಆಯಿತು ಅಂದರೆ ಫುಲ್ ಬಾಡಿ ಎಲ್ಲ ಕಂಪ್ಲೀಟಾಗಿ ಕೂಲ್ ಆಗೋಯಿತು. ಸೊ ಅದನ್ನೇ ಎಂಜಾಯ್ ಮಾಡ್ತಿದ್ವಿ ನಾನು ನನ್ನ ಮಗ. ಸ್ವಿಮ್ ಮಾಡೋಕ್ಕೆ ಬಿಟ್ಟಿದ್ರೆ ಎಲ್ಲರೂ ತುಂಬ ಖುಷಿಯಿಂದ ಫುಲ್ ಒಂದು ರೌಂಡ್ ಸ್ವಿಮ್ ಮಾಡ್ಕೊಂಡು ಬರ್ತಿದ್ರು ಅನಿಸುತ್ತೆ. ಬಟ್ ಯಾರನ್ನೂ ಸ್ವಿಮ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಹಾಗಾಗಿ ಎಲ್ಲ ಡಿಸಪಾಯಿಂಟ್ ಆಗಿ ಸುಮ್ಮನೆ ದೂರದಿಂದ ನಿಂತ್ಕೊಂಡು ನೋಡ್ತಿದ್ರು. ನಮ್ಮ ಜನ ಹೇಗೆ ಅಂದರೆ ದೇವ್ರ ಹೆಸರಲ್ಲಿ ದೇವ್ರ ಪೂಜೆ ಮಾಡ್ತೀವಿ ಅನ್ನೋ ಒಂದು ಹೆಸರಲ್ಲಿ ಒಂದು ಸುಂದರವಾಗಿರೋ ನೇಚರ್ ಕೂಡ ಹಾಳು ಮಾಡಿಬಿಟ್ಟು ಬರ್ತಾರೆ. ಎಷ್ಟು ಗಲೀಜು ಮಾಡಿಬಿಟ್ಟಿದ್ರು ಅಂದರೆ ಅಲ್ಲೆಲ್ಲ ಅನ್ನ ಹಾಕೋದು, ಬಾಳೆಹಣ್ಣೆಲ್ಲ ಬಿಸಾಕೋದು. ಒಂದು ಪ್ರಾಣಿಗೋ ಅಥವಾ ಪಕ್ಷಿಗೋ ಕೊಟ್ಟರೆ ತಿನ್ಕೊಂಡ್ಬಿಡುತ್ತೆ. ಬಟ್ ಅಲ್ಲಿ ಏನೂ ಅಲೋ ಇಲ್ಲ, ಏನೂ ಬರ್ತಾನೆ ಇರಲಿಲ್ಲ. ನಾನು ನೋಡಿದ ಹಾಗೆ ಒಂದು ಪಕ್ಷಿ ಕೂಡ ಹಾರಾಡಿ ನಾನು ನೋಡಲೇ ಇಲ್ಲ. ತುಂಬಾ ಗಲೀಜು ಮಾಡಾಕ್ಬಿಟ್ಟಿದ್ರು. ಪೂಜೆನ ಮಾಡಬೇಡಿ ಅಂತ ಯಾರೂ ಹೇಳಲ್ಲ, ಬಟ್ ನಾವು ಹೋಗೋ ಪ್ಲೇಸ್ ಕೂಡ ಅಷ್ಟೇ ಶುದ್ಧವಾಗಿರಬೇಕು ಅಲ್ವಾ. ಅದು ಮೊದಲು ಹೇಗಿತ್ತು ಅದನ್ನು ಹಾಗೆ ಇರೋಕ್ಕೆ ಬಿಟ್ಬಿಡ್ಬೇಕು ನಾವು. ನದಿಲಿ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ನಾವು ಕೂಡ ಮನೆ ಕಡೆ ಹೊರಟ್ವಿ. ಅಲ್ಲಿ ಹೊರ್ಗಡೆ ಏನು ಕೊಡ್ಸೋಕ್ಕಾಗಲಿಲ್ಲ, ತುಂಬ ದುಬಾರಿ ಇರೋದ್ರಿಂದ ಏನು ತಿನ್ನೋಕ್ಕೆ ಆಗಲಿಲ್ಲ ಅಲ್ಲಿ. ಸೊ ಮನೆಗೆ ಬಂದು ಏನಾದರೂ ಮಾಡಿಕೊಡಿ ಅತ್ತೆ ಅಂತ ಕೇಳಿದ್ರು ಮಕ್ಕಳು ಕೂಡ. ಕ್ಯಾಬೇಜ್ ಮಂಚೂರಿಯನ್ ಮಾಡೋಣ ಅಂತ ಇವಾಗ ಒಂದು ಕ್ಯಾಬೇಜ್ ಪೂರ್ತಿ ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಕಟ್ ಮಾಡಿಲ್ಲ, ತುರಿದಿಟ್ಕೊಂಡಿದ್ದೀನಿ. ತುರಿದು ಈ ಥರ ಇಟ್ಕೊಂಡಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದಕ್ಕೆ 2 ಕಪ್ ಆಗೋಷ್ಟು ಮೈದಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮನೇಲೇ ಮಾಡಿರೋವಂತಹ ಅಚ್ಚಕಾರದ ಪುಡಿ 3 ಸ್ಪೂನು ಮತ್ತು ಒಂದು ಸ್ವಲ್ಪ ಕಬಾಬ್ ಪೌಡ್ರು. ನಾನಿಲ್ಲಿ ಟೇಸ್ಟ್ ಪೌಡ್ರ್ ಯೂಸ್ ಮಾಡ್ತಿಲ್ಲ, ಸೊ ಹಾಗಾಗಿ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಉಂಡೆ ಕಟ್ಕೊಳ್ಬೇಕು. ಸೊ ನಾವು ಕಟ್ಟಿರೋ ಉಂಡೆ ಬ್ರೇಕ್ ಆಗಿಲ್ಲ ಅಂದರೆ ಸೊ ಇದು ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಮಸಾಲ ಬೇಕು. ಅದಕ್ಕೆ 1 ಕಪ್ಗೆ 2 ಸ್ಪೂನ್ ಹಂಗಷ್ಟು ಮೈದಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಪೌಡರ್, ಖಾರದ ಪುಡಿ, ಮನೇಲೇ ಮಾಡಿರೋಂಥ ಕೆಚಪ್ಪು ಮತ್ತು ಸೋಯಾ ಸಾಸ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಕಲಸಿಟ್ಕೊಂಡಿರೋಂಥ ಕ್ಯಾಬೇಜ್ನ ಕೂಡ ಒಂದೊಂದಾಗಿ ಎಣ್ಣೆಲೇ ಬಿಟ್ಕೊಬೇಕು. ಸೊ ಫಸ್ಟ್ ಟೈಮ್ ಮಾಡುವಾಗ ತುಂಬಾ ಜಾಸ್ತಿ ಅದು ಕ್ರಿಸ್ಪಿಯಾಗಿ ಬೆಂದೋಯಿತು. ಈ ಥರ ತಪ್ಪು ಮಾಡಬೇಡಿ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೆಕ್ಸ್ಟ್ ಇನ್ನೊಂದು ಬಾಣಲೆಗೆ ಈರುಳ್ಳಿ ಮತ್ತು ನಿಮಗೆ ಯಾವುದೇನು ಬೇಕು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಬೋದು. ಕ್ಯಾಪ್ಸಿಕಮ್ ಆಗಿರ್ಬೋದು, ಕಲರ್ ಕ್ಯಾಪ್ಸಿಕಮ್, ಟೊಮೆಟೊ ನಮ್ಗೆ ಇಷ್ಟ ಬಂದು ನಾವು ಆ್ಯಡ್ ಮಾಡ್ಕೊಬೋದು. ನಾನು ಈರುಳ್ಳಿ ಮತ್ತು ಆವಾಗಲೇ ಮಿಕ್ಸ್ ಮಾಡಿರೋಂತಹ ಅದನ್ನೂ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಗೋಬಿ ಮೆತ್ತಗಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ.